ನಮಸ್ಕಾರ. ನನಗೆ ತುಂಬ ಜನ ಕಾಲ್ ಮಾಡಿದಾಗೆಲ್ಲ ಒಂದೇ ವಿಚಾರ ಕೇಳ್ತಾ ಇದ್ದೀರಾ, ಯಾಕೆ ಸರ್ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ. ಹಾಗೆ ಮೋರ್ ದೆನ್ 60% ನಮ್ಮ ಕ್ಲೈಂಟ್ಸ್ಗಳೇ ನಮ್ಮ ಯೂಟ್ಯೂಬಲ್ಲಿ ವ್ಯೂವರ್ಸ್ಗಳಿದ್ದಾರೆ. ಎಲ್ಲರಿಗೂ ಇವಾಗಲೇ ಗೊತ್ತಾಗಿದೆ ನಾವು ಒಂದು ಹೊಸ ಇನಿಷಿಯೇಟಿವ್ ತೊಗೊಂಬರ್ತಾ ಇದ್ದೀವಿ ಅಂತ. ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿದೆ. ನಾವೀಗ ಒಂದು ಕಂಪ್ನಿ ಫಾರ್ಮ್ ಮಾಡಿದ್ದೀವಿ, ವೆಲ್ತೋರಿಯಾ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಫಸ್ಟು ಈ ವೆಲ್ತೋರಿಯಾ ಅಂತ ಹೆಸರೇನಕ್ಕೆ ಇಟ್ವಿ ನೋಡೋಣ. ವೆಲ್ತೋರಿಯಾ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್. ಯಾವುದೇ ಒಂದು ಸ್ಟೇಟ್ ಆಫ್ ಮೈಂಡ್ನ ಅಚೀವ್ ಆಗೋದು ಅಷ್ಟು ಸುಲಭ ಇಲ್ಲ. ಒಂದು ತಪಸ್ ಮಾಡಬೇಕಾಗತ್ತೆ, ಇಲ್ಲದ್ರೆ ಡ್ರಗ್ಸ್ ತಗೋಬೇಕಾಗತ್ತೆ. ವೆಲ್ತೋರಿಯಾ ಕೂಡ ಅದೇ ಥರ ಒಂದು ಸ್ಟೇಟ್ ಆಫ್ ಮೈಂಡ್. ನೀವು ಈ ಯುಫೋರಿಯಾ, ಡೈಮೆನ್ಷಿಯಾ, ಡಿಸ್ಪೋರಿಯಾ ಅಥವಾ ನಾಸ್ಟಾಲ್ಜಿಯಾ ಈ ಥರದ ಪದಗಳನ್ನ ಕೇಳಿರ್ತೀರ. ಅದೇ ಥರನೇ ಅದೇ ಕ್ಯಾಟಗರಿಲಿ ಬರುತ್ತೆ ಈ ವೆಲ್ತೋರಿಯಾ ಅನ್ನೋದು. ನನ್ನ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ನಾನು ಈ ಸೈಕಲಾಜಿಕಲ್ ಟಾಪಿಕ್ಸ್ನ ತುಂಬಾ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಒಂದು ಸೈಕಲಾಜಿಕಲ್ ಸ್ಟೇಟೇ. ಈಗ ಎಕ್ಸಾಂಪಲ್ಗೆ ಯುಫೋರಿಯಾ ಪದನ ತಗೊಳ್ಳೋಣ. ಯುಫೋರಿಯಾ ಅಂದ್ರೇನು? ಇಟ್ಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಸ್ಟೇಟ್ ಆಫ್ ಹ್ಯಾಪಿನೆಸ್. ಅದೇ ಥರನೇ ವೆಲ್ತೋರಿಯಾ ಅಂದರೆ ವೆಲ್ತ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋರು ಒಂದು ಸ್ಟೇಜ್ಗೆ ಬಂದು ನಿಂತಿರ್ತಾರೆ ಲೈಫಲ್ಲಿ. ಅವರು ಎಲ್ಲ ಥರದ ಕಷ್ಟಗಳನ್ನ ನೋಡಿರ್ತಾರೆ, ಅವಮಾನಗಳನ್ನ ಸಹಿಸ್ಕೊಂಡಿರ್ತಾರೆ, ಚಾಲೆಂಜಸ್ನ ಫೇಸ್ ಮಾಡಿರ್ತಾರೆ. ಹಾಗೆ ಅಲ್ಟಿಮೇಟ್ಲಿ ಕ್ಯಾಲ್ಕುಲೇಟೆಡ್ ಆಗಿ ನನ್ನ ಮುಂದಿನ ಪೀಳಿಗೆ ಅಥವಾ ನನ್ನ ಮುಂದಿನ ಲೈಫ್ ಹೀಗೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೀರಿಯಸ್ ಆಗಿ. ಆ ಸ್ಟೇಟ್ ಆಫ್ ಮೈಂಡ್ನೇ ನಾವಿಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು. ಯೂಶಲಿ ಏನಾಗುತ್ತೆ, ಈ ಕ್ಲಾರಿಟಿ ಏನಾದರೂ ತುಂಬ ಯಂಗ್ ಏಜಲ್ಲಿ ಬಂದ್ಬಿಟ್ರೆ ಅವರಿಗೆ ಡೈರೆಕ್ಷನ್ ಇರೋದಿಲ್ಲ. ಸೊ ತಪ್ಪು ದಾರಿಗಳನ್ನ ಚೂಸ್ ಮಾಡ್ಕೊಳ್ಳೋದು ತುಂಬಾ ಸಹಜ. ಲೈಕ್ ಬೇಗನೆ ದುಡ್ಡು ಮಾಡಬೇಕು ಅಂತ ಹೋಗಿ IPL ಬೆಟ್ಟಿಂಗ್ ಆ ಥರ ನೋಡೋದು, ಅಥವಾ ಗ್ಯಾಂಬ್ಲಿಂಗ್ ಮಾಡೋದು, ಅಥವಾ ಈ ಟ್ರೇಡಿಂಗ್ ಮಾಡೋದು, ಯೂಟ್ಯೂಬ್ ವಿಡಿಯೋನೋ ಶಾರ್ಟ್ಸ್ನೋ ನೋಡಿಕೊಂಡು ಈ ಕ್ರಿಪ್ಟೋ ಅಥವಾ ಫೋರೆಕ್ಸ್ ಟ್ರೇಡಿಂಗಿಗೆ ಜಂಪ್ ಮಾಡೋದು, ನಾನಾ ಥರದ ಸ್ಪೆಕ್ಯುಲೇಷನ್ಸ್ಗೆ ಅವ್ರಿಗೆ ಗೊತ್ತಿಲ್ಲದೇ ಎಕ್ಸ್ಪೋಸ್ ಆಗಿಬಿಡ್ತಾರೆ. ಇಲ್ಲಿ ನಮ್ಮ ಮೇನ್ ಇಂಟೆಂಟ್ ಇರೋದು ಇದೇ ಡೈರೆಕ್ಷನಲ್ಲಿ. ನಾವು ಸಾಧ್ಯವಾದಷ್ಟು ಜನನ ರೀಚ್ ಆಗೋದು ಮತ್ತು ಅವರಲ್ಲಿ ಈ ಫಂಡಮೆಂಟಲ್ಸ್ ಅನ್ನೋ ಒಂದು ಫೌಂಡೇಶನ್ ಇದೆ ಅಲ್ಲ, ಅದನ್ನು ಸ್ಟ್ರೆಂಥನ್ ಮಾಡೋದು. ನೀವಿಲ್ಲಿ ಕೇಳ್ಬೋದು, ಗುರು 100 ಇನ್ಸ್ಟಿಟ್ಯೂಟ್ಗಳು ಆಲ್ರೆಡಿ ಈ ಕೆಲಸ ಮಾಡ್ತಾ ಇದೆ, 100ರಲ್ಲಿ ನಿಮ್ಮದು ಒಂದು, ನಿಮ್ದೇನಪ್ಪ ಡಿಫ್ರೆಂಟು ಅಂತ. ಖಂಡಿತವಾಗ್ಲೂ ಅದು ವ್ಯಾಲಿಡ್ ಪಾಯಿಂಟೇ. ಇನ್ನು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರಂತೂ ಈ ಟ್ರೇಡಿಂಗ್ ಕೋರ್ಸ್ಗಳನ್ನ ವೈರಲ್ ಮಾಡಿ ಸೆಲ್ ಮಾಡೋದು ತುಂಬಾ ಈಸಿ ಈಗಿನ ಕಾಲದಲ್ಲಿ. ಬಟ್ ನಮ್ಮ ಇಂಟೆಂಟ್ ಮತ್ತು ಅಪ್ರೋಚ್ ತುಂಬಾ ಬೇರೆ ಆಗಿರುತ್ತೆ. ಯಾಕಂದರೆ ನಾವಿಲ್ಲಿ ಯಾವುದೇ ಥರದ ಟ್ರೇಡಿಂಗ್ ಕೋರ್ಸ್ಗಳನ್ನ ಸೆಲ್ ಮಾಡ್ತಾ ಇಲ್ಲ. ಹಾಗಂತ ಟ್ರೇಡಿಂಗ್ ಬಗ್ಗೆ ಏನೂ ಇರೋದಿಲ್ಲ ಅಂತನೂ ಇಲ್ಲ. ಒಬ್ಬ ಬಿಸ್ನೆಸ್ ಮೆನ್ ಅಥವಾ ಒಬ್ಬ ಇನ್ವೆಸ್ಟರ್ನ ಲೈಫಲ್ಲಿ ಈ ಟ್ರೇಡಿಂಗ್ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರೇ. ಹೌದು, ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಷ್ಟೆ. ನಾವು ಕೂಡ ಸಿಲೆಬಸ್ನ ಡಿಸೈನ್ ಮಾಡುವಾಗ ಇದನ್ನು ಒಂದು ಚಾಪ್ಟರ್ ಥರ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಹೇಳೋದಾದರೆ ನಾವಿಲ್ಲಿ ಒಂದು ಯುನೀಕ್ ಆಗಿ ಈ ಸೈಕಾಲಜಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಾಗೆ ಈ ಇನ್ವೆಸ್ಟ್ಮೆಂಟ್ ಜರ್ನಿ ಇದೆಲ್ಲ, ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಮಿಕ್ಸ್ ಮಾಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ನಾನು ಮತ್ತು ಮಂಜುನಾಥ್ ಸರ್ ಲಾಸ್ಟ್ 7-8 ಮಂತ್ಸಿಂದ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾನೂ ಇದ್ದೀವಿ. ಇದೇ ಉದ್ದೇಶಕ್ಕೆ ನಾವು ಒಂದು ಕಂಪನಿ ಕೂಡ ಫಾರ್ಮ್ ಮಾಡಿದ್ದು. ನಾವು ಈ ಕೆಲಸನ ಒಂದು ಚಿಕ್ಕದಾಗಿ ಇನ್ಸ್ಟಿಟ್ಯೂಟ್ ಫಾರ್ಮ್ ಮಾಡಿಕೊಂಡು ಮಾಡ್ಬೋದಿತ್ತು. ಬಟ್ ನಾವು ಡಿಸ್ಕಸ್ ಮಾಡ್ತಾ ಈ ವಿಚಾರಗಳು ಕರ್ನಾಟಕದ ಪ್ರತಿಯೊಬ್ಬರಿಗೂ ಅವಶ್ಯಕ ಅನ್ನಿಸ್ತು. ಹಾಗಾಗಿನೇ ನಾವು ಕಂಪನಿ ಫಾರ್ಮ್ ಮಾಡೋ ಡಿಸೈಡ್ ಮಾಡಿದ್ವಿ. ಹಾಗೆ ಈ ಕಂಪನಿಯಿಂದ ನಡೆಯೋ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಒಂದು ಯೂಟ್ಯೂಬ್ ಹ್ಯಾಂಡಲ್ನ ಡೆಡಿಕೇಟ್ ಮಾಡಿ ಇಟ್ಟಿದ್ದೀವಿ. ನಿಮಗೆಲ್ಲ ಅಪ್ಡೇಟ್ಸ್ಗಳು ಈ ಹ್ಯಾಂಡಲ್ ಮುಖಾಂತರ ಸಿಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಹ್ಯಾಂಡಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸಾವಿರಾರು ಜನ ಕ್ಲೈಂಟ್ಸ್ಗಳ ಜೊತೆಗೆ ಮಾತಾಡಿ ನಮಗನ್ಸಿದ್ದಿದೆ ಈ ಸರ್ವಿಸ್ನ ಅವಶ್ಯಕತೆ ನಮ್ಮ ಕರ್ನಾಟಕದ ಜನತೆಗೆ ತುಂಬ ಇದೆ ಅಂತ. ಹಾಗಾಗಿ ಯಾರಿಗೆಲ್ಲ ಈ ಸರ್ವಿಸ್ ನಮಗೂ ಅವಶ್ಯಕತೆ ಇದೆ ಅನಿಸುತ್ತೆ ಅವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ.